ಕೊಡಗು ಜಿಲ್ಲೆಯ ಪ್ರತಿಷ್ಠಿತ ಸಮನ್ವಯ ವಿದ್ಯಾಕೇಂದ್ರ ವಿರಾಜಪೇಟೆಯ ಅನ್ವಾರುಲ್ ಹುದಾ ಕ್ಯಾಂಪಸ್ನಲ್ಲಿ ಅಸ್ಮಾವುಲ್ ಹುಸ್ನಾ ರಾತಿಬ್ ಹಾಗೂ ವಾರ್ಷಿಕ ಬೃಹತ್ ಇಫ್ತಾರ್ ಸಂಗಮ ಯಶಸ್ವಿಯಾಗಿ ನಡೆಯಿತು. ಅಸ್ಮಾವುಲ್ ಹುಸ್ನಾ ಆಧ್ಯಾತ್ಮಿಕ ಮಜ್ಲಿಸ್ಗೆ ಸಂಸ್ಥೆಯ ಮದರೀಸ್ ಇಸ್ಮಾಯಿಲ್ ಸಕಾಫಿ ಉಳಿಕಲ್ ನೇತೃತ್ವ ವಹಿಸಿದ್ದರು. ಅನ್ವಾರ್ ಸಂಸ್ಥೆಯ ಸಾರಥಿ ಹಾಗೂ ಕೂರ್ಗ್ ಜಮಯತುಲ್ ಉಲಾಮಾ ಪ್ರಧಾನ ಕಾರ್ಯದರ್ಶಿ ಅಶ್ರಫ್ ಹನ್ಸನಿ ಉಸ್ತಾದರು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ആവശ്യമായ ജ്യൂസ് നൽകിയ നമ്മുടെ ഇസ്മായിൽ ഹാജി കോളിമട്ട അതുപോലെ നമ്മുടെ ಕಾರ್ಯಕ್ರಮದಲ್ಲಿ ಸಾಮೂಹಿಕ ಪ್ರಾರ್ಥನೆಗೆ ನೇತೃತ್ವ ವಹಿಸಿ ಮಹರಂ ಕೂರತ್ ತನ್ಯಾಳ್ ರವರ ಸುಪುತ್ರ ಸೈಯದ್ ಮಶೂದ್ ತನ್ಯಾಳ್ ಅಲ್ ಬುಕಾರಿ ಮಾತನಾಡಿ, ಇಂದಿನ ಯುವ ಸಮೂಹ ಮಾದಕ ವ್ಯಸನಕ್ಕೆ ಬಲಿಯಾಗುತ್ತಿದ್ದು ಆಡಂಬರದ ವಿವಾಹ ಕಾರ್ಯಕ್ರಮಗಳಲ್ಲಿ ಅನಾಚಾರಗಳು ತಾಂಡವವಾಡುತ್ತಿದೆ. ಸಾಮಾಜಿಕ ಜಾಲತಾಣಗಳ ಮೂಲಕ ಸಮಯವನ್ನು ವ್ಯರ್ಥ ಮಾಡುತ್ತಾ ಆಧ್ಯಾತ್ಮಿಕತೆಗೆ ಧಕ್ಕೆಯಾಗುವ ಕೆಲಸವಾಗುತ್ತಿದೆ ಎಂದು ಇಂದಿನ ಯುವ ಪೀಳಿಗೆಯ ಕುರಿತು ವಿಷಾದ ವ್ಯಕ್ತಪಡಿಸಿದರು. മൊബൈൽ വാങ്ങിക്കൊടുത്താണ്ട് വിളിക്കാനുള്ള മൊബൈൽ അള്ളാഹു നമ്മളെ സലാമത്ത് അൽഹംദുലില്ലാഹ് ഇന്ന് ഇസ്ലാം എന്നതിൻ്റെ തെളിവാണ് ഈ ഒരുമിച്ച് കൂടിയതിൻ്റെ ഉസ്താദ് എന്ന് പറഞ്ഞു 2006 ആ തുടങ്ങിയപ്പോൾ പൊതുവെ ഏത് സ്ഥാപനത്തിനെയും പഴയ നിലപാടങ്ങൾ തന്നെയാണ് ഷെഡിൽ തുടങ്ങാന്നുള്ളത്. അത് പിന്നീട് ആ നാടിന്റെയും എന്നല്ല അതിന് പ്രവർത്തിക്കുന്ന ആരും ആവട്ടെ ಅವರ ಇಖ್ಲಾಸ್ ಕೊಂಡುള്ള ಫಲ. ಕಾರ್ಯಕ್ರಮದಲ್ಲಿ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆ ನೀಡಿ ಬೀಳ್ಕೊಡಲಾಯಿತು. ಸಾಮೂಹಿಕ ಇಫ್ತಾರ್ ಕೂಟದಲ್ಲಿ ಸಹಸ್ರಾರು ಮಂದಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಸೈಯದ್ ಶಿಹಾಬ್ ತನ್ಯಾಳ್, ಎಸ್ವೈಎಸ್ ರಾಜ್ಯ ಸಮಿತಿಯ ಅಹಮದ್ ಮದನಿ, ರಶೀದ್ ಸಾದಿ ಅಯ್ಯಂಗೇರಿ, ಕೆಎಂಜೆ ಜಿಲ್ಲಾ ಕೋಶಾಧಿಕಾರಿ ಖಾಲಿದ್ ಫೈಜಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.